ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂತ ಒಂದೇ ಒಂದು ಕುಟುಂಬ, ಅದು ದೇವೇಗೌಡ ಅಪ್ಪಾಜಿಯವರ ಕುಟುಂಬ, ದೇವೇಗೌಡ ಅಪ್ಪಾಜಿಯವರ ಕುಟುಂಬ, ದೇವೇಗೌಡ ಅಪ್ಪಾಜಿಯವರ ಕುಟುಂಬ. ಇವತ್ತಿನ ದಿನ ರೈತರೇನಾದ್ರೂ ಉಳಿಬೇಕಂದ್ರೆ ರೈತರ ಮಗ ಒಬ್ಬರೇ ಇರೋದು. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರ್ತಾರ ಯಾರು ಅಂತ, ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರ್ತಾರ ಯಾರು ಅಂತ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತ ನಮ್ಮ ಪ್ರಭಾಕರ್ ಅವರೇ, ಇಂತ ಒಂದು ಕಾರ್ಯಕ್ರಮಗಳು ಆವಾಗ ನಡೀತಿರ್ಬೇಕು. ದಯವಿಟ್ಟು ಒಂದು ಹೇಳ್ತೀನಿ, ಎಲ್ಲ ಯುವಕರಿದ್ದೀರಿ, ಬುದ್ಧಿವಂತರಿದ್ದೀರಿ, ಎಲ್ಲ ಯುವಕರಿದ್ದೀರಿ, ಬುದ್ಧಿವಂತರಿದ್ದೀರಿ. ಈಗ ನೋಡಿದ್ರಲ್ಲ, ಕಲೆ ಯಾರ ವಶನಲ್ಲ, ಹೆಂಗ್ ಬೇಕಾದ್ರೂ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ಇವತ್ತಿನ ದಿನ ಏನು ನಮ್ಮ ಕಾಡೇನಹಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿಯ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮದ ಇವತ್ತಿನ ಈ ಒಂದು ರಸಮಂಜರಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರಾದ ನಮ್ಮ ನಾಗಣ್ಣವರೇ, ಅದೇ ರೀತಿ ನಮ್ಮ ಹಿರಿಯರು, ಪಕ್ಷದ ಮುಖಂಡರಾದಂತ ನಮ್ಮ ಪ್ರಕಾಶ್ ಅಣ್ಣವರೇ, ಮುನ್ಶ್ಯಾಮ್ ಗೌಡ್ರೆ, ಶ್ರೀನಾಥ್, ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಪ್ರಭಾಕರ್ ಅವರೇ, ಇನ್ನು ಹಲವು ಮುಖಂಡರು ಏನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮಗಳು ಆವಾಗ ನಡೀತಿರ್ಬೇಕು. ಯಾಕಂತಂದ್ರೆ ಈ ಒಂದು ದೇವರ ಒಂದು ಸನ್ನಿಧಿಯಲ್ಲಿ ದೇವರ ಕೃಪೆಯಿಂದ ಒಳ್ಳೆ ಮಳೆ ಬೆಳೆ ಆಗ್ಲಿ, ಎಲ್ಲ ಜನರು, ಮುಖ್ಯವಾಗಿ ರೈತರು ಇವತ್ತಿನ ದಿನ ಕಂಗಾಲಾಗಿ ಹೋಗಿದ್ದಾರೆ. ದಯವಿಟ್ಟು ಒಂದು ಹೇಳ್ತೀನಿ, ಎಲ್ಲ ಯುವಕರಿದ್ದೀರಿ, ಬುದ್ಧಿವಂತರಿದ್ದೀರಿ, ನಾವೆಲ್ಲ ಗಣ್ಣಾಡ್ದವ್ರು. ಯಾಕಂದ್ರೆ ತುಂಬಾ ಜನ ಕಷ್ಟಪಟ್ಟು ಕೆಲಸ ಮಾಡಿ ಮುಂದಕ್ಕೆ ಬರುವಂತ ಒಂದು ನಮ್ಮ ಜನ ನೋಡಿದ್ರೆ ಗೊತ್ತಾಗ್ತದೆ. ಇವತ್ತಿನ ರೈತರೇನಾದ್ರೂ ಉಳಿಬೇಕಂದ್ರೆ ರೈತರ ಮಗ ಒಬ್ಬರೇ ಇರೋದು. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರ್ತಾರ ಯಾರು ಅಂತ. ಈ ರಾಜ್ಯನ್ನ ಏನಾದ್ರೂ ಒಂದು ಒಳ್ಳೆಯ ರಾಜ್ಯವನ್ನಾಗಿ ಈ ಒಂದು ರೈತರನ್ನ ಏನಾದ್ರೂ ಉದ್ಧಾರ ಮಾಡ್ಬೇಕು ಅಂದ್ರೆ ಮಾನ್ಯ ನಮ್ಮ ಕುಮಾರಣ್ಣವರು. ಯಾಕಂದ್ರೆ ನಾನು ಈ ಸಂದರ್ಭದಲ್ಲಿ ಸುಮಾರು ಜನ ಯುವಕರಿದ್ದೀರಿ, ಅರ್ಥ ಮಾಡ್ಕೊಳ್ತೀರ ಅನ್ಕೋತೀನಿ. ಮುಂದೆ ಇವತ್ತಿನ ದಿನ ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಮರ್ತೋಗ್ಬಿಟ್ಟಿದ್ದಾರೆ ನಮ್ಮ ರಾಜ್ಯನ. ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮುಂದೆ ಯಾವ ರೀತಿ ಯಾರಿಗೆ ನಾವು ಆಶೀರ್ವಾದ ಮಾಡಿದ್ರೆ ಈ ರಾಜ್ಯ ಒಂದು ಒಳ್ಳೆ ದಿಕ್ಕು ಹೋಗ್ತದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ತಲೆ ಮೇಲೆ 45,000 ರೂಪಾಯಿ ಸಾಲ ಮಾಡಿ ಇಟ್ಟಿದ್ದಾರೆ ಮಹಾನುಭಾವರುಗಳು. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಯಾಕಂದ್ರೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಎಲ್ಲ ಬುದ್ಧಿವಂತರು ಇದ್ದೀರಿ ಅಂತ ಹೇಳ್ಬಿಟ್ಟು. ರೈತರನ್ನು ಉಳಿಸಿದ್ರೆ, ರೈತರು ಉಳಿದ್ರೆ ಮಾತ್ರ ಈ ರಾಜ್ಯ ದೇಶ ಉಳಿತದೆ. ಆ ರೈತರಿಗೋಸ್ಕರ ಯಾರಾದ್ರೂ ಪಣ ತೊಟ್ಟು ನಮ್ ಕೆಲಸ ಮಾಡ್ತಾರ ಅಂತಂದ್ರೆ ಅದು ಬಹುಶಃ ಈ ರಾಜ್ಯದಲ್ಲಿ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂತ ಒಂದೇ ಒಂದು ಕುಟುಂಬ, ಅದು ದೇವೇಗೌಡ ಅಪ್ಪಾಜಿಯವರ ಕುಟುಂಬ. ದಯವಿಟ್ಟು ಆ ಒಂದು ಕುಟುಂಬವನ್ನು ನಾವು ಮುಂದೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಏನು ಹೆಚ್ಚಿನ ನಮ್ಮ, ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಇದೆ, ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಹ ನಡೀತಾ ಇದೆ. ಬಹುಶಃ ಈ ನಡುವೆ ಒಂದು 2-3 ಕಾರ್ಯಕ್ರಮ ಹೋಗಿದ್ವಿ, ಆದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿನ ಒಂದು ಸುಸೂತ್ರವಾಗಿ ಒಂದು ಒಳ್ಳೆ ಒಂದು ಕಾರ್ಯಕ್ರಮ, ಡ್ಯಾನ್ಸ್ ಆಗಿರ್ಬೋದು, ಆ ಒಂದು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಆ ಚೌಡೇಶ್ವರಿ ದೇವಿ ಅವರು ಮುಂದೆ ನಮ್ಮ ಎಲ್ಲಾ ಸುತ್ತಮುತ್ತ ಗ್ರಾಮ ಒಳ್ಳೇದಾಗ್ಲಿ, ಮಳೆ ಬೆಳೆ ಆಗ್ಲಿ, ರೈತರಿಗೆ ಚೆನ್ನಾಗಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.